ಫ್ರೆಂಡ್ಸ್, ಒಂದೆರಡು ಕೆಳಗಡೆ ಒಂದೆರಡು ಮೇಲೆ ನೀವು ಇಲ್ಲಿ ನೋಡ್ಕೋಬಹುದು. ಅಮೂಲ್ ಐಸ್ ಕ್ರೀಮ್ ನಾನು ತಂದಿಲ್ಲ. ಎಸ್, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಈ ಗ್ಯಾಜೆಟ್ಸ್ ಗಳನ್ನ ನೋಡ್ತಾ ಇದ್ರ ಇದನ್ನ ಕೇವಲ 350 ರೂಪಾಯಿಗೆ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ನಾಲ್ಕು ನಾನು ಆರ್ಡರ್ ಮಾಡದೇ ಇರುವಂತ ವಸ್ತುಗಳು ಕೂಡ ಬಂದಿದೆ. ಸೊ ಇವೆರಡು, ಇದೊಂದು, ಇದ್ರ ಜೊತೆಗೆ ಈ ಪ್ಯಾಡ್ ಒಂದು. ಈ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನಿಮ್ಗೆ ನಮ್ಮ ಟೆಲಿಗ್ರಾಮ್ ಪೇಜ್ ಅಲ್ಲಿ ಸಿಗುತ್ತೆ, ಅದು ಡಿಸ್ಕ್ರಿಪ್ಷನ್ ಇದೆ. ಅಲ್ಲಿಂದ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಬಟ್ 99% ನೀವು ಇದನ್ನ ಆರ್ಡರ್ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದೀನಿ. ಏನಕ್ಕೆ ನೀವು ದುಡ್ಡು ಕಳ್ಕೊಳ್ತೀರಾ, ಇಲ್ಲಿ ಏನ್ ಮೋಸ ನಡೀತಾ ಇದೆ ಇದ್ರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸ್ವಲ್ಪ ಸೀಕ್ರೆಟ್ ಆಗಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ. ಸೊ ಮೊದಲಾಗಿ ಈ ವೆಬ್ಸೈಟ್ ನ ಹೆಸರು ಡಿಯೋ ಟ್ಯಾಪ್ ಅಂತ. ಸೊ ಇಲ್ಲಿ ನಿಮ್ಗೆ 3 ರೂಪಾಯಿ ಹಿಡ್ಕೊಂಡು 4 ರೂಪಾಯಿ, 10 ರೂಪಾಯಿ, 12 ರೂಪಾಯಿ, 30 ರೂಪಾಯಿ ಇದೇ ತರ ತುಂಬಾ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಸೊ ಎಲ್ಲ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ. ಸೊ ಮೊದಲಾಗಿ ನಮ್ಗೆ ಇವ್ರು ಯಾವೆಲ್ಲ ಫ್ರೀ ಆಗಿ ಕೊಟ್ಟಿದ್ದಾರೆ ನೋಡಿ. ಸೊ ಅದನ್ನ ಒಂದ್ಸರ್ತಿ ತೋರಿಸ್ತೀನಿ. ಎಸ್, ಲಿಸ್ಟ್ ಅಲ್ಲಿ ಮೊದಲನೇ ಗ್ಯಾಜೆಟ್ ಬರುತ್ತೆ. ಸೊ ಇದ್ರ ಮೇಲೆ 399 ರೂಪಾಯಿ ಇದೆ. ಬಟ್ ಇದನ್ನ ಕೇವಲ 33 ರೂಪಾಯಿ ಸಿಕ್ಕಿದೆ. ಈ ಶಾಕಿಂಗ್ ಅಬ್ಸಾರ್ಬ್ ಪ್ಯಾಡ್ ಅಂತೆ. ಸೊ ಇದನ್ನ ಟೇಬಲ್ ಗೆ ಅಲ್ಲಿ ಯೂಸ್ ಮಾಡ್ಬೇಕಂತೆ. ಎಸ್, ಇದನ್ನ ಓಪನ್ ಮಾಡಿದ ತಕ್ಷಣ ನೋಡ್ಕೋಬಹುದು ಈ ರೀತಿಯಾಗಿ ಹೆವಿ ಆಗಿರುವಂತ 4 ರಬ್ಬರ್ ಪ್ಯಾಡ್ಸ್ ಗಳಿದೆ. ಇದು 33 ರೂಪಾಯಿಗೆ ಅಂತ ಇದನ್ನ ನೋಡಿದ ತಕ್ಷಣ ಅನ್ಸೋದೇ ಇಲ್ಲ. ಬಟ್ ಇದನ್ನ ನಾನು ಎಲ್ಲಿ ಯೂಸ್ ಮಾಡ್ಲಿ ಅಂತ ಕನ್ಫ್ಯೂಸ್ ಆಗ್ತಿದ್ದೀನಿ. ನಮ್ ಟೇಬಲ್ ಇದೆ, ಟೇಬಲ್ ಗೆ ಹಾಕೋಣ ಅಂತೆ. ಓಕೆ, 1 2 3 4 ಮಧ್ಯಾಹ್ನ ಕಾಲಿಗೆ ಏನ್ ಮಾಡೋಣ ನಾವು. ಎಸ್, ನೀವು ಇಲ್ಲಿ ಎಷ್ಟೊಂದು ಸ್ಟೇಬಲ್ ಆಗಿ ಕುತ್ಕೊಂಡಿದೆ ಅಂತ ನೋಡ್ಕೋಬಹುದು. ಟೇಬಲ್ ಏನು ಇರ್ಲಿಲ್ಲ, ಸ್ಕ್ರಾಚಸ್ ಬೀಳ್ತಾ ಇತ್ತು ಟೈಲ್ಸ್ ಗೆಲ್ಲ. ಗ್ರಿಪ್ ಚೆನ್ನಾಗಿ ಕುತ್ಕೊಂಡಿದೆ. ಮತ್ತೆ ನಾನು ಸ್ಮೂತ್ ಆಗಿ ಇದನ್ನ ಮೂವ್ ಕೂಡ ಮಾಡ್ಕೋಬಹುದು. ಎಸ್, ಇನ್ನು ಎರಡನೇದಾಗಿ ಏನ್ ಗುರು ಇದು, ಇದಕ್ಕೆ ಏನಂತ ಕರೆಯೋದು ಅಂತ ಡೆಫಿನೆಟ್ಲಿ ನನ್ಗೆ ಗೊತ್ತಿಲ್ಲ. ನಮ್ ಕಡೆ ಚಿಮ್ಟಾ ಅಂತ ಅಂತೀವಿ. ಸೊ ಇದು ಹಪ್ಪಳ ಸುಡಕ ಅದಕ್ಕೆ ಯಾವ್ದಕ್ಕೂ ಗೊತ್ತಿಲ್ಲ. ಎಸ್, ಈ ರೀತಿಯಾಗಿದೆ ಇದ್ರ ಬಿಲ್ಡ್ ಕ್ವಾಲಿಟಿ. ಹಿಂಗ್ ಮಾಡ್ಸತ್ತೆ, ಮತ್ತೆ ಹಿಂಗ್ ಕೂಡ ಮಾಡ್ಕೋಬಹುದು. ದೇವರಾನೆ ಇಂತ ಪ್ರಾಡಕ್ಟ್ಸ್ ಗಳು ಕೂಡ ರಿವ್ಯೂ ಮಾಡೋ ಟೈಮ್ ಬರುತ್ತೆ ಅನ್ಕೊಂಡಿರಲಿಲ್ಲ. ಇರ್ಲಿ, ಕ್ರೇಜಿ. ಇದ್ರ ಬೆಲೆ ಕೂಡ ಎಷ್ಟಿದೆ ಗೊತ್ತಿಲ್ಲ. ಮೇ ಬಿ ನನ್ನ ಪ್ರಕಾರ ಒಂದು 4-5 ರೂಪಾಯಿ ಇರ್ಬೋದು ಆ ವೆಬ್ಸೈಟ್. ಗೊತ್ತಿಲ್ಲ, ಬಿಡಿ ಗುರು, ಸುಮ್ನೆ ಟೈಮ್ ವೇಸ್ಟ್ ಬೇಡ, ಬಿಸಾಡೋಣ. ಎರಡಲ್ಲಿ ಮೂರನೇ ಪ್ರಾಡಕ್ಟ್ ಇದು ಡ್ಯಾನ್ಸಿಂಗ್ ಸನ್ಶೈನ್ ಅಂತ. ಇದ್ರ ಬೆಲೆ ಅಮೆಝಾನ್ ಅಲ್ಲಿ 250 ರೂಪಾಯಿ ಇದೆ. ಬಟ್ ಇದ್ರ ಕೇವಲ 97 ರೂಪಾಯಿ ಸಿಕ್ಕಿದೆ. ಇದನ್ನ ನಾನು ಆರ್ಡರ್ ಮಾಡಿಲ್ಲ, ಬಟ್ ಇದು ನನಗೆ ಯೂಸ್ ಅನಿಸ್ತು. ಬಾಕ್ಸ್ ಈ ರೀತಿಯಾಗಿದೆ, ಫುಲ್ ಚೈನೀಸ್ ಎಲ್ಲ ಲೆಟರ್ ತುಂಬೋಗಿದೆ. ಓಹೋ, ಇದೇನ್ ಕೊಟ್ಟರು ಗುರು, ರೌಂಡ್ ಇದೆ. ಏನ್ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗಿದ್ದೀನಿ. ಓಹೋ, ಸ್ಪಾಂಜ್ ಇದೆ ನೋಡಿ. ನಾನು ಇದು ನೋಡಿದ ತಕ್ಷಣ ಕನ್ಫ್ಯೂಸ್ ಆದ. ಸ್ಮೆಲ್ ಬರತ್ತಿತ್ತು ಅದ. ದೇವರಾಣೆ ಇದು ಎಲ್ಲಿ ಹಾಕೋದಂತ ಕೂಡ ಗೊತ್ತಿಲ್ಲ, ಬಟ್ ಸ್ಮೆಲ್ ಬೇಕಾದ್ರೆ ಚೆನ್ನಾಗಿದೆ. ಎಸ್, ಇದು ಸೋಲಾರ್ ಪವರ್ ಇಂದಿಗೆ ಈ ರೀತಿಯಾಗಿ ಸುತ್ತಾಯ್ತಾ. ಸೊ ಬಿಸಿಲಲ್ಲಿ ಹೋದ್ರಿ ಅಂತಂದ್ರೆ ಫುಲ್ ಕಂಟಿನ್ಯೂಸ್ ಆಗಿ ಇದೇ ರೀತಿಯಾಗಿ ರನ್ ಆಗ್ತಾ ಇರತ್ತೆ. ಎಸ್, ಇದು ಎಷ್ಟೊಂದು ಸ್ಮೂತ್ ಆಗಿ ರನ್ ಆಗ್ತಾ ಇದೆ, ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಇದನ್ನ ಬಿಸಿಲಲ್ಲಿ ಕಂಟಿನ್ಯೂ ತಿರ್ಸ್ಕೋಬಹುದು. ಬಟ್ ನಮ್ಗೆ ಏನಕ್ಕೆ ಯೂಸ್, ಇದನ್ನ ಎಲ್ಲಿ ಯೂಸ್ ಮಾಡ್ಲಿ, ನೀವೇನಾದ್ರು ಐಡಿಯಾ ಇತ್ತಂದ್ರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇನ್ನು ಲಿಸ್ಟ್ ಅಲ್ಲಿ 4ನೇ ಪ್ರಾಡಕ್ಟ್ ಪ್ಯಾಡ್, ಪೇಪರ್ ಬರೆಯೋ ಪ್ಯಾಡ್ ಆಯ್ತಾ. ಸೊ ಚಿಕನ್ ಇದ್ದಾಗ ನಮ್ಮ ಅಪ್ಪ ಅಂತೂ ಹೊಸದ್ ಕೊಡ್ಸ್ಕೊಂಡಿಲ್ಲ. ಸೊ ಇವಾಗ ಕಂಪನಿನವ್ರು ಎಷ್ಟು 39 ರೂಪಾಯಿಗೆ ಈ ಪ್ಯಾಡ್ ನ ಕಳ್ಸಿಕೊಟ್ಟವ್ರೆ. ಇದನ್ನ ನಾನು ಆರ್ಡರ್ ಮಾಡಿಲ್ಲ ಗುರು, ನಾನ್ ಯಾಕೆ ಪ್ಯಾಡ್ ಆರ್ಡರ್ ಮಾಡ್ಲಿ. ಇರೋ ಫುಲ್ ಚೈನೀಸ್ ಅಲ್ಲಿ ಲವ್ ಲೆಟರ್ ಎಲ್ಲ ಕಳ್ಸೋರು ನೋಡ್ಕೋಬಹುದು. ಕ್ಲಿಪ್ ಬೋರ್ಡ್ ಅದು ಇದು ಏನೇನೋ ಇದೆ. ನೋಯೂಸ್. ಎಸ್, ನೀವು ನೋಡ್ಕೋಬಹುದು ಫುಲ್ ಟ್ರಾನ್ಸ್ಪರೆಂಟ್ ಗ್ರೀನ್ ಕಲರ್ ಇದೆ. ಸೊ ಇಲ್ಲಿ ಸ್ಕೇಲ್ ಎಲ್ಲ ಕೂಡ ಕೊಟ್ಟವ್ರೆ, ಈ ಸೈಡ್ಗೂ ಕೂಡ ಇದೆ. ಬಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗುರು. 39 ರೂಪಾಯಿಗೆ ಇದು ಡೆಫಿನೆಟ್ಲಿ ಹೆವಿ ಏನೋ ಇದೆ. ಬಟ್ ಮಾರ್ಕೆಟ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಪ್ಯಾಡ್ಸ್ ಗಳು ಸಿಗತ್ತೆ ಅನ್ಕೋತೀನಿ. ನನ್ಗೆ ಸದ್ಯಕ್ಕೆ ನಾನು ಪರ್ಚೇಸ್ ಮಾಡಿಲ್ಲ. ನೀವೇನಾದ್ರೂ ಪರ್ಚೇಸ್ ಮಾಡಿದ್ರಿ ಅಂದ್ರೆ ಇದಕ್ಕಿಂತ ಕ್ವಾಲಿಟಿ ಸಿಗತ್ತಾ, ಇದನ್ನ ಎಲ್ಲಿ ಯೂಸ್ ಮಾಡೋದು ಯೋಚನೆ ಮಾಡ. ಇನ್ನು ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಗ್ಯಾಜೆಟ್ಸ್ ಗಳು ನೋಡ್ಕೋಬಹುದು. ಮಿನಿ USB ಲೈಟ್ಸ್ ಕೇವಲ 5.5 ರೂಪಾಯಿಗೆ 1 ಪೀಸ್. ಎಸ್, ನಿಜವಾಗ್ಲೂ ನಂಬಕ್ ಆಗಲ್ಲ. ಅಮೆಝಾನ್ ಅಲ್ಲಿ ಇದ್ರ ಬೆಲೆ 251 ರೂಪಾಯಿ ಇದೆ. ಸೊ ಅದು 2-3 ಪೀಸಸ್ ಗಳು ಸಿಗತ್ತೆ ನಿಮ್ಗೆ. ಬಟ್ ಇದು ಜಸ್ಟ್ 5.5 ರೂಪಾಯಿ ಗುರು, ನಂಬಕ್ ಆಗಲ್ಲ. ಸೊ ಎಸ್, ಇದನ್ನ ಓಪನ್ ಮಾಡೋಣ ಅಂತೆ. ಅಸಲಿ ಟೆಸ್ಟ್ ಪವರ್ ಬ್ಯಾಂಕ್ ಹಾಕೋಣ ಅಂತ. ಓ ಮೈ ಗಾಡ್, ಎರಡು ಇದೆ USB. ಒಂದಕ್ಕೆ ಆನ್ ಆಗ್ತದೆ, ಒಂದಕ್ಕೆ ಆನ್ ಆಗ್ತಿಲ್ಲ, ಗೊತ್ತಿಲ್ಲ ಯಾಕೋ. ಆನ್ ಆಗ್ತಲ್ಲ ಎರಡು. ನೈಸ್ ಮ್ಯಾನ್. ಈ ರೀತಿ ನೀವು ಟಾರ್ಚ್ ಇಟ್ಕೊಂಡು ಹೋಗ್ಬಹುದು. ಸೊ ಇದಕ್ಕಿಂತ ದೊಡ್ಡ ಬ್ಯಾಟ್ರಿ ಇರುತ್ತೆ ಬಿಡಿ. ಬಟ್ ಖಂಡಿತ ನೀವು ಬ್ಯಾಗ್ ಅಲ್ಲಿ, ರೂಮ್ ಅಲ್ಲಿ ಅಥವಾ ಚಿಕ್ಕ ಏರಿಯಾದಲ್ಲಿ ಇದನ್ನ ನೀವು ಸೆಟ್ ಮಾಡ್ಕೊಂಡು ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ಬಟ್ 5.5 ರೂಪಾಯಿಗೆ ಅಂದ್ರೆ ಏನು ಅಲ್ಲ ಗುರು. ಲಿಟರಲಿ ನನಗೆ ತುಂಬಾ ಇಷ್ಟ ಆಯ್ತು. ಇನ್ನು ಲಿಸ್ಟ್ ಅಲ್ಲಿ ವಾಟರ್ ಪೌಚ್, ಇದ್ರ ಬೆಲೆ ಎಷ್ಟಿರ್ಬೋದು ಹೇಳಿ, ನೀವು ನಂಬಲ್ಲ. 16 ರೂಪಾಯಿಗೆ ನಾನು ಇದನ್ನ ತಗೊಂಡಿದ್ದೇನೆ ಆಯ್ತಾ. ಸೊ ಸೇಮ್ ಇದೇ ಪ್ರಾಡಕ್ಟ್ ನಿಮ್ಗೆ ಅಮೆಝಾನ್ ಅಲ್ಲಿ 250 ರೂಪಾಯಿ ಅಥವಾ 170 ಹಿಡ್ಕೊಂಡು 500 ರೂಪಾಯಿ ತನಕ ಸಿಗುತ್ತೆ. ಸೊ ಎಸ್, ಈ ಗ್ಯಾಜೆಟ್ ತುಂಬಾ ಯೂಸ್ಫುಲ್ ಇದೆ. ನೀವು ಅಪ್ಪನ ಮನೆಗೆ ಹೋಗಿ, ಅಮ್ಮನ ಮನೆಗೆ ಹೋಗಿ, ಹಾಸನಕ್ಕೆ ಹೋಗಿ, ಬೆಂಗಳೂರಿಗೆ ಹೋಗಿ, ಬಟ್ ಇದರಲ್ಲಿ ಫೋನ್ ಹಾಕೊಂಡು ಹೋಗಿ, ಒಟ್ಟಾರೆ ಈ ರೀತಿಯಾಗಿ ಇದನ್ನ ಲಾಕ್ ಮಾಡ್ಕೊಂಡು ಆರಾಮಾಗಿ ಜೇಬಲ್ ಹಾಕೊಂಡು ಹೋಗ್ಬೋದು. ಸೊ ಟ್ರಾವೆಲ್ ಟೈಮ್ ಅಲ್ಲಿ ಈ ಗ್ಯಾಜೆಟ್ ತುಂಬಾ ಯೂಸ್ಫುಲ್ ಅಂತ ಅನಿಸ್ತು. ಈ ಪ್ರಾಡಕ್ಟ್ ಇಷ್ಟ ಆಯ್ತು. ಸೊ ನಾನು ಇದು ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಲ್ಲ, ವಿಚಾರ ಮಾಡ್ತಾ ಇದೀನಿ. ಎಲ್ರಿಗೂ ಇದೇ ಐಡಿಯಾ ಬರತ್ತಾ ಇದೆ. ಡೆಫಿನೆಟ್ಲಿ ನಿಮ್ಗೂ ಈ ಯೋಚನೆ ಬಂದಿತ್ತು ಅಂದ್ರೆ ಕಮೆಂಟ್ ಮಾಡಿ, ನೀವು ನಂತರನೇ ವಿಚಾರ ಮಾಡ್ತೀವಿ. ಇನ್ನು ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಗ್ಯಾಜೆಟ್. ಎಸ್, ಇದು ಕೇಬಲ್ ಪ್ರೊಟೆಕ್ಟರ್. ಫ್ರೆಂಡ್ಸ್, ನೀವು ನಂಬಲ್ಲ, ಇದು ಕೇವಲ 8 ರೂಪಾಯಿಗೆ ಸಿಕ್ಕಿದೆ. ನಾನು ಇದೇ ವೆಬ್ಸೈಟ್ ಅಲ್ಲಿ ಫಸ್ಟ್ ಪ್ರಾಡಕ್ಟ್ ನೋಡಿದ್ದೆ, ಕೇವಲ 8 ರೂಪಾಯಿಗೆ ಕೇಬಲ್ ಪ್ರೊಟೆಕ್ಟರ್ಸ್. ಎಸ್, ಈ ರೀತಿಯಾಗಿದೆ. ಒಳಗಡೆ ನಿಮ್ಗೆ 4 ಬೇರೆ ಬೇರೆ ರೀತಿಯಾಗಿರುವಂತ ಈ ಕೇಬಲ್ ಪ್ರೊಟೆಕ್ಟರ್ಸ್ ಸಿಗತ್ತೆ. ಬಟ್ ಇಲ್ಲಿ ಈ ರೀತಿಯಾಗಿ ಕಟ್ ಆಗಿ ಹೊಗೆ ಹಾಕೊಳ್ಳುತ್ತೆ. ಸೊ ಅದಕ್ಕೂ ಮುಂಚೆ ಈ ರೀತಿ ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಎಸ್, ನೋಡ್ಕೋಬಹುದು ಎಷ್ಟೊಂದು ಪರ್ಫೆಕ್ಟ್ ಆಗಿ ಇದು ಕುತ್ಕೊಂಡಿದೆ. ಸೊ ಇದನ್ನ
ನಾನು ಎಷ್ಟು ಅಲ್ಲಾಡಿಸಿದ್ರು ಇದು ಸ್ಟ್ರೇಟ್ ಅದೇ ಜಾಗದಲ್ಲಿ ಫಿಟ್ ಆಗಿರುತ್ತೆ. ಸೊ ಇದು ಮೂವ್ ಕೂಡ ಆಗಲ್ಲ. ಇದ್ರ ಬೆಲೆ ಅಮೆಝಾನ್ ಅಲ್ಲಿ 75 ರೂಪಾಯಿ. ಸೊ ಇಂತ 4 ಪೀಸಸ್ ಇರುವಂತ 2 ಪೀಸಸ್ ನೋಡಕ್ ಸಿಗುತ್ತೆ. ಬಟ್ ಕೇವಲ 8 ರೂಪಾಯಿ ನನಗೆ ಸಿಕ್ತು. ಇನ್ನು ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ ಕೈ ಚೀಲ. ಕೇವಲ 20 ರೂಪಾಯಿ ಕೈ ಚೀಲ. ನಾನು ರೈಲ್ವೆನೆಲ್ಲ ಮಾತಾಡ್ತಿದ್ದೀನಿ. ಎಸ್ ಬ್ಯಾಗ್ ಇದೆ ಗುರು, ಕೈ ಚೀಲ ಅಲ್ಲ ಇದು. ಯಾವ್ನ ಹೇಳಿದ್ದು ಕೈ ಚೀಲ ಅಂತ? ಎಲ್ಲಾದ್ರೂ ಕಚರ ಅಥವಾ ಏನಾದ್ರು ಕಲೆಕ್ಟ್ ಮಾಡಕ್ ಹೋಗಿದಾರೆ ಅಂತಂದ್ರೆ ಕೈಬೇಡಿ. ಎಸ್ ಈ ರೀತಿಯಾಗಿ ನಿಮ್ಮ ದಿನನಿತ್ಯದ ಸಾಮಾನುಗಳನ್ನ ಬ್ಯಾಗಲ್ಲಿ ಹಾಕೊಂಡು ಎಸ್ ನೋಡಿ ಫುಲ್ ಟೈಟ್ ಮಾಡ್ಕೊಂಡು ಡನ್, ಮುಗೀತು. ನೀವು ಸ್ಕೂಲ್ ಕಾಲೇಜ್ ಕೂಡ ಬುಕ್ಸ್ ಬೇಡಾಗಿತ್ತಪ್ಪ ಅಂದ್ರೆ ಈ ರೀತಿಯಾಗಿ ಸ್ಟೈಲಿಶ್ ಆಗಿ ಆರಾಮಾಗಿ ಹೇಳ್ಬೇಕಾದ್ರೆ ಹೋಗಿ ಸುತ್ತಾಡ್ಬೋದು. ರಶ್ಮಿ ಜೋಕ್ ಮಾಡ್ತಿದ್ದೆ. ಸೊ 20 ರೂಪಾಯಿಗೆ ಅಂದ್ರೆ ಏನು ಅಲ್ಲ. ಸೊ ನಾರ್ಮಲ್ ಡೇ ಟು ಡೇ ಯೂಸೇಜ್ ಅಲ್ಲಿ ಮಳೆಗಾಲ ಯೂಸ್ ಆಗತ್ತೆ ಅನ್ನೋ ರೀಸನ್ ಏನು ಆರ್ಡರ್ ಹಾಕಿದ್ದೆ. ಸೊ ನನ್ನ ಕಳಿಸ್ಕೊಟ್ಟವ್ರೆ. ಕ್ವಾಲಿಟಿ ಕೂಡ ಓಕೆ ಚೆನ್ನಾಗಿದೆ ಅಂತ ಕೂದು. ಬಟ್ 20 ರೂಪಾಯಿಗೆ ಇದು ಕೂಡ ಎಸ್ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಅನಿಸ್ತು. ಇನ್ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ. ಸೊ ಇದು ಸೀಲ್ ಪ್ಯಾಕರ್ ಅಂತ ಹಾಕಬಹುದು, ಸೂಪರ್ ಸೀಲರ್ ಅಂತ ಕರಿಬಹುದು. ಇದು ಕೇವಲ 39 ರೂಪಾಯಿ ಸಿಕ್ಕಿದೆ. ಸೊ ಇದ್ರ ಬೆಲೆ ಸ್ವಲ್ಪ ಜಾಸ್ತಿನೇ ಅಂತ ಅನಿಸ್ತು. ಕ್ವಾಲಿಟಿ ನೋಡಿದ್ರೆ ಈ ರೀತಿಯಾಗಿ ಲೋಕಲ್ ಪ್ಲಾಸ್ಟಿಕ್ ಕ್ವಾಲಿಟಿ ಇದೆ. ಸೊ ಇದು ಬಿಸಿ ಆಗತ್ತಾ ಅಥವಾ ಏನ್ ಮಾರ್ಕ್ ಮಾಡೋದು ಗೊತ್ತಿಲ್ಲ. ಸೊ ಎಸ್ ಎರಡು ಇದೇ ರೀತಿಯಾಗಿದೆ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಯಾರಿಗಾದ್ರೂ ನಕಲಿ ನೋಟ್ಗಳಿದೆ ತಪ್ಪಿಕೋಬೇಡಿ. ಸೊ ನಮ್ ಗೌಡ್ರ ತರ ಇದನ್ನ ಹಾಕ್ಬಿಟ್ಟು ಯಾರಿಗಾದ್ರೂ ಗಿಫ್ಟ್ ಲೈಕ್ ಮದುವೆಲೆಲ್ಲ ಕೊಡ್ತಾರಲ್ಲ ಆಯಾರ್, ನಮ್ ಕಡೆ ಆಯಾರ್ ಅಂತ ಅಂತೀವಿ, ಈ ರೀತಿ ಆಗ್ಬಿಟ್ಟು ನೋಡಿ ಫುಲ್ ಪ್ಯಾಕ್ ಆಯ್ತು. ಆಗ್ತಾ ಇಲ್ಲ. ಸೊ ಆಕ್ಚುಲಿ ಇದು ನಮ್ಮ ಹತ್ರ ಹಾರ್ಡ್ ಪ್ಲಾಸ್ಟಿಕ್ ಇಲ್ಲ. ಎಸ್ ಗುರು, ಇದ್ರಲ್ಲಿ ಬ್ಯಾಟ್ರೀಸ್ ಹಾಕ್ಬೇಕಂತ ಗೊತ್ತೇ ಇಲ್ಲ ನಮ್ಗೆ. ಸ್ವಲ್ಪ ಈ ರೀತಿ ಡೂಪ್ಲಿಕೇಟ್ ನೋಟ್ಸ್ ನ ಹಾಕ್ಬಿಟ್ಟು ಮದುವೆನೆಲ್ಲ ಯಾರು ಕೊಡ್ಬೇಕಂತಂದ್ರೆ ಎಸ್ ಸ್ವಲ್ಪ ಪೇಷನ್ಸ್ ಇಂದ ಇರೋಣ. ಎಸ್ ನಾನು ಈ ರೀತಿ ಒತ್ತಿಡಿದೀನಿ, ಬಿಸಿ ಆಗ್ತಿದೆ. ಬಟ್ ಇದು ಲಾಕ್ ಆಗ್ಲಿಲ್ಲ ಆಯ್ತಾ. ಸೊ ಮತ್ತೊಂದ್ಸತಿ ಟ್ರೈ ಮಾಡೋಣ. ಪ್ಲಾಸ್ಟಿಕ್ ಸರಿಯಾಗಿಲ್ಲ ಅಂತ ಏನೂ ಗೊತ್ತಾಗ್ತಿಲ್ಲ. ಡೆಫಿನೆಟ್ಲಿ ಇದು ವರ್ಕ್ ಆಗ್ತಿಲ್ವಾ ಅಥವಾ ನಮಗೆ ಯೂಸ್ ಮಾಡಕ್ ಬರುತ್ತಾ ಎಲ್ಲ ಗೊತ್ತಿಲ್ಲ. ಸೊ ಹೋಪ್ಫುಲಿ ಕೆಲವೊಂದು ಟೈಮ್ ನಾವು ಟ್ರೈ ಮಾಡಿದಾಗ ಈ ರೀತಿಯಾಗಿ ಪ್ಲಾಸ್ಟಿಕ್ ಪ್ಯಾಕಿಂಗ್ ಕೂಡ ಬಂತು. ಬಟ್ ಎಸ್ 39 ರೂಪಾಯಿಗೆ ಇದು ಕೂಡ ಒಳ್ಳೆ ಗ್ಯಾಜೆಟ್ ಅಲ್ಲ. ಇದಕ್ಕಿಂತ ಚೆನ್ನಾಗಿರೋ ಗ್ಯಾಜೆಟ್ ನಿಮ್ಗೆ ಅಮೆಝಾನ್ ಅಲ್ಲೇ ಸಿಗತ್ತೆ ಕಡಿಮೆ ಬೆಲೆ. ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ. ಇದು ಅಂತ ಲಾಕರ್ ಅಲ್ಲ. ಸೊ ನೋಡಕ್ಕೆ ಮೆಟಲ್ ತರ ಆಯ್ತಾ. ಸೊ ಈ ರೀತಿಯಾಗಿರುವಂತ 2 ಲಾಕರ್ಸ್ ಗಳನ್ನ ನೋಡ್ಕೋಬಹುದು. ಇದು ಪ್ಲಾಸ್ಟಿಕ್ ಅಂತ ಇವಾಗಲೇ ಬಂದ ತಕ್ಷಣ ಗೊತ್ತಾಯ್ತು ನಮ್ಗೆ. ಸೊ ಇದನ್ನ ನೀವು ಟ್ರಾವೆಲ್ ಮಾಡ್ಕೋಬೇಕಾದ್ರೆ ಈ ರೀತಿ ಎಸ್ ನಾನು ಇದನ್ನ ಲಾಕ್ ಮಾಡಿದೆ. ಸೊ ಇವಾಗ 00 ಪಾಸ್ವರ್ಡ್ಸ್ ಇದೆ. ನಾನು ಇದನ್ನ ಚೇಂಜ್ ಮಾಡಿದೆ ಅಂತಂದ್ರೆ ಯಾವನಿಗೂ ಓಪನ್ ಆಗಲ್ಲ. ಬಟ್ ಕಿತಾಪತಿ ನನ್ನ ಮಕ್ಳು ಇದಾರೆ ಅಂದ್ರೆ ಪ್ಲಾಸ್ಟಿಕ್ ಮುರಿದ ಎಷ್ಟಿತ್ತು. ಸೊ ಇಲ್ಲೇ ಗ್ಯಾಪ್ ಬರ್ತಾ ಇದೆ. ಸೊ ಈ ರೀತಿ ಲಾಕ್ ನೋಡ್ತಾ ಇದ್ವಿ. ಬಟ್ ಎಮರ್ಜೆನ್ಸಿ ಕೇಸ್ ಅಲ್ಲಿ ಲಾಕ್ ಆದ್ರೂ ಇದೆಯಾ, ಕಳ್ಳನ್ ಗೊತ್ತಿರಲ್ಲ ಇದು ಮೆಟಲ್ ಇದೆಯಾ ಅಥವಾ ಪ್ಲಾಸ್ಟಿಕ್ ಇದೆ ಅಂತ. ನೋಡಿದ ತಕ್ಷಣ ಮೆಟಲ್ ತರನೇ ಕಾಣಿಸುತ್ತೆ, ನೀವು ನೋಡ್ಕೋಬಹುದು. ಹೀಗಾಗಿ ಯಾರು ಕಳ್ಳರು ಅಕ್ಕಪಕ್ಕದಲ್ಲಾದ್ರೂ ಬರಲ್ಲ. 19 ರೂಪಾಯಿಗೆ ಒಳ್ಳೆ ಗ್ಯಾಜೆಟ್ ಗುರು, ನನ್ಗೆ ಇಷ್ಟ ಆಯ್ತು. ಡೆಫಿನೆಟ್ಲಿ ಇಂತ ಸೀಕ್ರೆಟ್ ಮತ್ತು ಅದ್ಭುತ ಲಕ್ಷಗಳನ್ನ ಯೂಸ್ ಮಾಡ್ಬೋದು. ಇನ್ನು ಲಿಸ್ಟ್ ಅಲ್ಲಿ ಅಸಲಿ ಗ್ಯಾಜೆಟ್ಸ್ ಗಳು ನನಗೆ ಇದು ತುಂಬಾ ಇಷ್ಟ ಆಯ್ತು. ಕೇವಲ 55 ರೂಪಾಯಿಗೆ ಇದು ನೈಫ್ ಶಾರ್ಪ್ನ ನೀವು ನಂಬಲ್ಲ. ಸೊ ಅಮೆಝಾನ್ ಅಲ್ಲಿ 250 ರೂಪಾಯಿ ಇಟ್ಕೊಂಡು 500 ರೂಪಾಯಿ ತನಕ ಈ ಗ್ಯಾಜೆಟ್ಸ್ ಗಳು ಸಿಗುತ್ತೆ. ಎಸ್ ನೀವು ನೋಡ್ಕೋಬಹುದು ಎಷ್ಟೊಂದು ಹೆವಿ ಆಗಿದೆ, ಕೈಯಲ್ಲಿ ಗ್ರಿಪ್ ಯಾವ ರೀತಿ ಆಗಿದೆ, ಮೆಟೀರಿಯಲ್ ನೋಡ್ಕೋಬಹುದು. 55 ರೂಪಾಯಿ ಅಂತ ನಂಬಕ್ಕೆ ಆಗಲ್ಲ, ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇದೆ. ಗ್ರಿಪ್ ಕೂಡ ಚೆನ್ನಾಗಿದೆ ಮತ್ತು ಹೆವಿ ಮೆಟೀರಿಯಲ್ ಇದೆ. ಇಷ್ಟಲ್ಲದೆ ನಮ್ಮ ಹತ್ರ ಎಲ್ಲ ಆಕ್ಸೆಸರೀಸ್ ಇದೆ ಆಯ್ತಾ. ನೋಡಿ ಫುಲ್ ಶಾರ್ಪ್ ಆಗಿರುವಂತ ಚಕ್ಕಗಳನ್ನೆಲ್ಲ ಇಟ್ಕೊಂಡಿದ್ವಿ. ಸೊ ಮೊದಲು ಸೀಸರ್ ಕತ್ರಿಗೆನ ಮೊದಲು ಇದು ಮಾಡೋಣ ಅಂತ ಫುಲ್ ಲೈಕ್ ಫೀಲ್ ಆಗ್ತಾ ಇದೆ. ಸೊ ಅದು ಶಾರ್ಪ್ ಆಗ್ತಾ ಇರೋದನ್ನ ಎವನ್ ಇದರಲ್ಲಿ ನೀವಿಂತ ಸ್ಟೇನ್ಲೆಸ್ ಸ್ಟೀಲ್ ಚಾಕೂಸ್ ಗಳನ್ನ ಕೂಡ ಫುಲ್ ಮಸಿಬಹುದಾಯ್ತಾ. ಜಸ್ಟ್ ನೋಡಿದ್ರೆ ಗಾಬರಿ ಆಗ್ಬೇಕು ಮುಂದಿನ ಆ ರೀತಿ ಪ್ರಾಡಕ್ಟ್ ಇದೆ. ಒಳಗಡೆ ಏನ್ ಮೆಟೀರಿಯಲ್ ಇದೆ ಗೊತ್ತಿಲ್ಲ, ಬಟ್ ಇದು ಶಾರ್ಪ್ ಮಾತ್ರ ಮಾಡತ್ತೆ. ಸೊ ಕಿಚನ್ ಅಲ್ಲಿ 55 ರೂಪಾಯಿಗೆ ಇದು ಯೂಸ್ ಆಗತ್ತೆ ಅಲ್ವಾ, ನೀವೇ ಕಮೆಂಟ್ ಮಾಡಿ. ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಕೇವಲ 8 ರೂಪಾಯಿಗೆ ಕಟರ್ ಸಿಕ್ಕಿದೆ ಆಯ್ತಾ. ಸೊ ಲಾಸ್ಟ್ 4-5 ಸ್ಮಾರ್ಟ್ ಫೋನ್ ಇದರಿಂದ ಬಾಕ್ಸ್ ಮಾಡಿದೆ. ಲಿಟರಲಿ ಇದನ್ನ ಲೋಕಲ್ ಅಂಗಡಿಯಲ್ಲಿ ಹೋದ್ರು ಕೂಡ ನಿಮ್ಗೆ 20-25 ರೂಪಾಯಿ ಮ್ಯಾಕ್ಸಿಮಮ್ ಚಾರ್ಜ್ ಮಾಡ್ತಾರೆ. ಅಸಲಿ ಟೆಸ್ಟ್ ಮಾಡೋಣ. ಸೊ ಅವರೇ ಕಳ್ಸಿಕೊಟ್ಟಿರುವಂತ ಈ ಪ್ಲಾಸ್ಟಿಕ್ ಅನ್ನ ತೆಗೆನ. ಫುಲ್ ಶಾರ್ಪ್ ಇದೆ ಫ್ರೆಂಡ್ಸ್. ಎಸ್ ಆಬ್ವಿಯಸ್ಲಿ ಇದನ್ನು ಟೆಸ್ಟ್ ಮಾಡ್ಬೇಕಿತ್ತು ನಾವು. ಬಿಟ್ಬಿಡಿ ಗುರು, 8 ರೂಪಾಯಿ ಪ್ರಾಡಕ್ಟ್ ಚೆನ್ನಾಗಿದೆ, ಇಷ್ಟ ಆಯ್ತು. ಇನ್ನು ಲಿಸ್ಟ್ ಅಲ್ಲಿ ಕೊನೆ ಪ್ರಾಡಕ್ಟ್ ಎಣ್ಣೆ ಬಾಟಲ್. ಅಂದ್ರೆ ಆ ಎಣ್ಣೆ ಅಲ್ಲ, ಕನ್ಫ್ಯೂಸ್ ಆಗ್ಬಿಡಿ. ಸೊ ಇದು ಯಾವ ಎಣ್ಣೆ ಬಾಟಲ್ ನಮಗೂ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ಬಾಟಲ್ ಇದೆ. ಇದ್ರ ಬೆಲೆ ಕೇವಲ 33 ರೂಪಾಯಿ. ಸೊ ಎಸ್ ನನಗೇನ್ 33 ರೂಪಾಯಿ ಪ್ರಾಡಕ್ಟ್ ಅಂತ ಅನ್ಸಲಿಲ್ಲ. ಬಟ್ ಇದೇನೇನೋ ಮೇಲೆ ಲಾಕ್ ಅದು ಇದು ಕೊಟ್ಟವ್ರಿಗೂ ಸೋರಲ್ಲ ಎಣ್ಣೆ ಹಾಕಿದ್ರಿ ಅಂತಂದ್ರೆ ಫುಲ್ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಅದ. ಸೊ ಎಸ್ ಈ ರೀತಿಯಾಗಿ ನೀವು ಇದರಲ್ಲಿ ನೀರು ಹಾಕ್ಬಿಟ್ಟು ಸೊ ಇದನ್ನ ಲಿಮಿಟೆಡ್ ಆಗಿ ಯೂಸ್ ಮಾಡ್ಕೋಬಹುದು, ಎಣ್ಣೆ ಯೂಸ್ ಮಾಡಬಹುದು. ನೀವು ಪೆಟ್ರೋಲ್ ದಿನಾಲು ಕೈಗೆಲ್ಲ ಹಾಕೋತೀರಾ ಅಂತಂದ್ರೆ ಈ ರೀತಿಯಾಗಿ ಇದನ್ನ ಓಪನ್ ಮಾಡ್ಬಿಟ್ಟು ತಗೋಬಹುದು. ಐ ಡೋಂಟ್ ನೋ ಜನ ಏನಕ್ಕೆ ಎಲ್ಲಿ ಯಾವಾಗ ಯೂಸ್ ಮಾಡ್ತಾರೆ ಅಂತ ಎಣ್ಣೆ ಬಾಟಲ್ ಗಳನ್ನ. ನೋಡಿ ಸೌಂಡ್ ಕೂಡ ಬರುತ್ತೆ. ಎಸ್ ನಿಮ್ಗೆ ಅನಿಸುತ್ತೆ ಈ ಬಾಟಲ್ ಬಗ್ಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೀವು ಕೊನೆಯದಾಗಿ ಲಿಸ್ಟ್ ಅಲ್ಲಿ ಅತಿ ಖತರ್ನಾಕ್ ಮತ್ತು ವೈರಲ್ ಪ್ರಾಡಕ್ಟ್ ಅಂತಂದ್ರೆ ಎಸ್ ಧೋನಿ ಕಿಚನ್ ಲೈಟ್ ಅಂತ ಕರೆದಿದ್ವಿ. ಫಸ್ಟ್ ಇದ್ರ ಬಗ್ಗೆ ನಿಮ್ಗೆಲ್ಲ ತುಂಬಾ ಗೊತ್ತು. ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದೀನಿ, ರೀಲ್ ಮಾಡಿದೀನಿ, ಗ್ಯಾಜೆಟ್ಸ್ ಕವರ್ ಮಾಡಿದೀನಿ. ಸೊ ಈ ರೀತಿಯಾಗಿ ನೋಡಕ್ ಸಿಗತ್ತೆ. ಕಂಪನಿ ಹೇಳುತ್ತೆ 120 ನಿಮಿಷ ಕಾಲ ಬ್ಯಾಕಪ್ ನಾವು ಯೂಸ್
ಹಾಕಬಹುದು, ಮ್ಯಾಗ್ನೆಟ್ ಇದೆ, ಏನೇನೋ ಫೀಚರ್ಸ್ ಗಳಿದೆ ಎಲ್ಲ ನಿಮ್ಗೆ ಗೊತ್ತು. ಬಟ್ ನಾನು ಹೇಳಿದ್ರೆ ಹೇಳಕ್ ಬಂದಿದ್ರೆ ಇದು 80 ರೂಪಾಯಿ ನನಗೆ ಸಿಕ್ತು. ಸೊ 80 ರೂಪಾಯಿಗೆಲ್ಲ 75 ರೂಪಾಯಿ ಅಮೆಝಾನ್ ಅಲ್ಲಿ ಸಿಗ್ತಾ ಇದೆ. ಸೊ ಇದೇನು ವಿಶೇಷ ಅಲ್ಲ, ಈ ವೆಬ್ಸೈಟ್ ಇದನ್ನ ತಗೊಳಕ್ ಹೋಗ್ಬಿಡಿ. ನಿಮ್ಗೆ 149 ರೂಪಾಯಿಗೆ 2 ಪೀಸಸ್ ಗಳು ಅಮೆಝಾನ್ ಸಿಗುತ್ತೆ. ಇದ್ರ ಲಿಂಕ್ ಕೂಡ ನಿಮಗೆ ಟೆಲಿಗ್ರಾಮ್ ಪೇಜ್ ಅಲ್ಲಿ ಕೊಟ್ಟಿರ್ತೀನಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ. ಟೆಲಿಗ್ರಾಮ್ ಪೇಜ್ ನಮ್ಮ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಈ ರೀತಿಯಾಗಿ ಹೋಗಿ ಜಾಯ್ನ್ ಆಗ್ತೀರಾ. ಸೊ ಎಲ್ಲಾ ಪ್ರಾಡಕ್ಟ್ಸ್ ಲಿಸ್ಟ್ ಗಳನ್ನ ನೋಡ್ಕೋಬಹುದು. ಸೊ ಇಲ್ಲಿ ಹೋಗಿ ನೀವು ಈ ಪ್ರಾಡಕ್ಟ್ ಪರ್ಚೇಸ್ ನ ಮಾಡಬಹುದು. ಬಟ್ ನಾನು ವಿಡಿಯೋ ಕೊನೆಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದೀನಪ್ಪ ಅಂತಂದ್ರೆ, ನೀವು ಮೊದಲು ಈ ಪ್ರಾಡಕ್ಟ್ಸ್ ಏನ್ ನೋಡ್ಕೊಂಡಿದ್ದೀರಾ ಇದನ್ನೆಲ್ಲ ನಾನು ದುಡ್ಡು ಅಲ್ಲಪ್ಪ, ನಾನು ಆರ್ಡರ್ ಮಾಡಿದೀನಿ, ವೆಬ್ಸೈಟ್ ನವರು ಜೆನ್ಯೂನ್ ಇದಾರ ಹೇಗಿದಾರೆ ನನಗೂ ಗೊತ್ತಿಲ್ಲ, ಬಟ್ ನಾನು ಒಟ್ಟಾರೆ ಟೆಸ್ಟ್ ಮಾಡಬೇಕಾಗಿತ್ತು. ತುಂಬಾ ಜನ ಕೇಳ್ತಿದ್ದಾರೆ, ಅದಕ್ಕೆ ನಾನು ಪ್ರಾಡಕ್ಟ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಈ ಪ್ರಾಡಕ್ಟ್ಸ್ ಗಳು ನನಗೆ ಬಂದು ಡೆಲಿವರಿ ಮಾಡ್ತು, ನನ್ನ ದುಡ್ಡು ಉಳಿತು. ಬಟ್ ನೀವು ಆರ್ಡರ್ ಮಾಡಿದ್ರಿ, ನಿಮ್ ಪ್ರಾಡಕ್ಟ್ ನಿಮ್ ಮನೆಗೆ ಬರಲಿಲ್ಲ ಅಂತಂದ್ರೆ ಇದು ಸರಿ ಆಗಲ್ಲ. ಸೊ ದಯವಿಟ್ಟು ನೀವೇನಾದ್ರೂ ಈ ಪ್ರಾಡಕ್ಟ್ಸ್ ಆರ್ಡರ್ ಮಾಡಬೇಕು ಅಂತಂದ್ರೆ ಮಾಡಿ, ನಾನು ಬೇಡ ಅನ್ನಲ್ಲ. ಬಟ್ ಇದು ನಿಮ್ಮ ರಿಸ್ಕ್ ಮೇಲೆ, ನೀವು ದುಡ್ಡು ಹಾಕಿದ್ರೆ ಹೋಯ್ತಪ್ಪ ಬರಲ್ಲ ಅಂತ ಹೇಳ್ಕೊಂಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಜಸ್ಟ್ ನಾನೊಂದು ಶೋ ಕೇಸ್ ಮಾಡ್ತಾ ಇದೀನಿ. ಈ ರೀತಿ ಪ್ರಾಡಕ್ಟ್ಸ್ ಕೂಡ ಇದೆ. ನನಗೆ ಯೂಟ್ಯೂಬರ್ ನನ್ನ ಹೆಸರನ್ನ ನನ್ನ ರಿಸರ್ಚ್ ಮಾಡ್ಬಿಟ್ಟು ಅವರೇನೋ ನನ್ನ ಪ್ರಾಡಕ್ಟ್ಸ್ ಕಳಿಸಿರ್ಬೋದು. ಬಟ್ ಒಬ್ಬ ನಾರ್ಮಲ್ ಕನ್ಸ್ಯೂಮರ್ ಅವ್ರ ಪ್ರಾಡಕ್ಟ್ಸ್ ಕಳಿಸಲಿಲ್ಲ ಅಂತಂದ್ರೆ ಅವರು ಸ್ಕ್ಯಾಮ್ ಕೂಡ ಮಾಡ್ಕೋಬಹುದು. ನಿಮ್ಮ ರಿಸ್ಕ್ ಮೇಲೆ ಈ ಪ್ರಾಡಕ್ಟ್ಸ್ ಗಳನ್ನ ಆರ್ಡರ್ ಮಾಡಿ. ಬಾಕಿ ನಾನು ಇದರಲ್ಲಿ ಸುಮ್ಮನೆ ಇರಲ್ಲ. 2ನೇ ಪಾರ್ಟ್, 3ನೇ ಪಾರ್ಟ್, 4ನೇ ಪಾರ್ಟ್, 5 ಗ್ಯಾಜೆಟ್ಸ್ ಗಳನ್ನ ಡೆಫಿನೆಟ್ಲಿ ವೆಬ್ಸೈಟ್ ಮೇಲೆ ತಗೊಂಡ್ ಬರ್ತೀನಿ. ಸೊ ಇವತ್ತಿನ ಈ ಗ್ಯಾಜೆಟ್ ಸೀರೀಸ್ ಅಲ್ಲಿ ನಿಮ್ಮ ಫೇವರೇಟ್ ಪ್ರಾಡಕ್ಟ್ ಯಾವ್ದು ಕಮೆಂಟ್ ಮಾಡಿ. ಎಲ್ಲ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ. ನಮಸ್ಕಾರ.